ಅರಸೀಕೆರೆ ನಗರಸಭೆಯಿಂದ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ. ಹನ್ನೊಂದು ವಿದ್ಯಾರ್ಥಿಗಳಿಗೆ 4,84,500 ರೂಪಾಯಿಗಳ ಪ್ರೋತ್ಸಾಹಧನ ವಿತರಣೆ. ಅರಸೀಕೆರೆ ನಗರಸಭೆ ವತಿಯಿಂದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹಧನ ವಿತರಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ನಗರಸಭೆ ಕಚೇರಿಯಲ್ಲಿ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು, ಸದಸ್ಯರು, ಅಧಿಕಾರಿಗಳ ಉಪಸ್ಥಿತಿಯಲ್ಲಿ 2025-26ನೇ ಸಾಲಿನ ಎಸ್ಎಫ್ಸಿ ಅನುದಾನದಡಿ ಪರಿಶಿಷ್ಟ ಜಾತಿಯ 74, ಪರಿಶಿಷ್ಟ ಪಂಗಡದ 11 ವಿದ್ಯಾರ್ಥಿಗಳಿಗೆ 4,84,500 ರೂಪಾಯಿಗಳ ಪ್ರೋತ್ಸಾಹಧನವನ್ನು ನೀಡಲಾಯಿತು. ಈ ವೇಳೆ ನಗರಸಭೆಯ ಅಧ್ಯಕ್ಷ ಸಮೀವುಲ್ಲಾ ಮಾತನಾಡಿ, ಎಸ್ಎಫ್ಸಿ ಮತ್ತು ನಗರಸಭಾ ನಿಧಿಯಿಂದ ಇಂದು ಎಸ್ಸಿ ಎಸ್ಟಿ ಮಕ್ಕಳಿಗೆ ಪ್ರೋತ್ಸಾಹಧನವನ್ನು ನೀಡಲು ತೀರ್ಮಾನಿಸಿದ್ದೇವೆ. ನಾವು ಕೊಟ್ಟಿರುವ ಹಣದಲ್ಲಿ ಸರ್ಕಾರದಿಂದ 2 ಲಕ್ಷ ರೂಪಾಯಿ ಬಂದಿದೆ. ಇನ್ನು ಉಳಿದ 2,36,000 ರೂಪಾಯಿಯನ್ನ ನಾವೇ ಕೊಟ್ಟಿದ್ದೇವೆ ಅಂತ ಹೇಳಿದ್ರು. ಇದೇ ವೇಳೆ ವಿದ್ಯಾರ್ಥಿಗಳ ಪೋಷಕರು ಪ್ರೋತ್ಸಾಹಧನದ ಬಗ್ಗೆ ಮಾತನಾಡಿ ನಗರಸಭೆಗೆ ಹಾಗೂ ನಗರಸಭೆ ಅಧ್ಯಕ್ಷರಿಗೆ ಧನ್ಯವಾದಗಳನ್ನು ಅರ್ಪಿಸಿದರು. 22ರಲ್ಲಿ ಎಸ್ಎಫ್ಸಿ ಮತ್ತು ನಗರಸಭಾ ನಿಧಿಯಿಂದ ಅರಸೀಕೆರೆ ನಗರಸಭೆಯಿಂದ ಇವತ್ತೇನು ಎಸ್ಸಿ ಮತ್ತು ಎಸ್ಟಿ ಮಕ್ಕಳಿಗೆ ಇವತ್ತು ವಿದ್ಯಾಭ್ಯಾಸಕ್ಕೆ ನಾವು ಅವ್ರಿಗೆ ಪ್ರೋತ್ಸಾಹಧನವನ್ನು ಕೊಡಬೇಕು ಅಂತ ನಮ್ಮ ನಗರಸಭೆ ವತಿಯಿಂದ ತೀರ್ಮಾನ ಮಾಡಿಕೊಂಡು ಸುಮಾರು 94 ಅರ್ಜಿಗಳು ಮಕ್ಕಳು ಬಂದವೆ. ಅದರಲ್ಲಿ ಈಗ 4,36,500 ರೂಪಾಯಿ ನಾವು ಈಗ ಮಕ್ಕಳಿಗೆ ಪ್ರೋತ್ಸಾಹಧನ ಎಸ್ಸಿ ಮಕ್ಕಳಿಗೆ ಕೊಟ್ಟಿದ್ದೀವಿ. ಇದರಲ್ಲಿ 2 ಲಕ್ಷ ರೂಪಾಯಿ ಮಾತ್ರ ಸರ್ಕಾರದಿಂದ ಅನುದಾನ ಬಂದಿದೆ. ಇನ್ನು 2,36,000 ರೂಪಾಯಿ ನಗರಸಭಾ ನಿಧಿಯಿಂದ ಕೊಡ್ತಾಯಿದ್ದೀವಿ. ನಾವು ಮಾಡಿದಂಥ ಕ್ರಿಯಾ ಯೋಜನೆಯಲ್ಲಿ ಇನ್ನೂ 3,36,000 ರೂಪಾಯಿ ಸರ್ಕಾರದಿಂದ ಬರೋದಿದೆ. ಆ ಬಂದ ನಂತರ ಮತ್ತೆ ಮುಂದುವರಿಸ್ಕೊಂಡು ಈ ವರ್ಷದಲ್ಲೇ ಮತ್ತೆ ಆ ಮಕ್ಕಳಿಗೆ ಕೊಡಬೇಕು ಅನ್ನೋ ಒಂದು ನಿರ್ಧಾರ ಇದೆ. ಅದ್ರ ಜೊತೆಯಲ್ಲಿ ಎಸ್ ಟಿ ಸಮಾಜದ ಮಕ್ಕಳಿಗೆ 72,000 ರೂಪಾಯಿ ನಮ್ಮಲ್ಲಿ ಕ್ರಿಯಾ ಯೋಜನೆ ಇಟ್ಕೊಂಡಿದ್ವಿ. ಆ ಮಕ್ಕಳ 11 ಮಕ್ಕಳು ಅಪ್ಲಿಕೇಶನ್ ಬಂದಿತ್ತು. ಆ ಮಕ್ಕಳಿಗೆ 48,000 ರೂಪಾಯಿಗಳು ನಾವು ಕೊಟ್ಟಿದ್ದೀವಿ. ಇವತ್ತೇನು ಎಸ್ಎಫ್ಸಿ ಇವತ್ತು ಕೊಟ್ಟಿದ್ದೀವಿ ನಾವು ಮಕ್ಕಳಿಗೆ. ಈ ಹಿಂದೆ ಸುಮಾರು 2016-17ರಲ್ಲಿ ನಾನು ನಗರಸಭಾ ಅಧ್ಯಕ್ಷ ಹಿಂದೆ ಇದ್ದಾಗ ಮಾತ್ರ ಕೊಟ್ಟಿದ್ದರು. ಅಲ್ಲಿಂದ ಇಲ್ಲಿವರೆಗೂ ಯಾವುದೇ ಕ್ರಿಯಾ ಯೋಜನೆ ಮಾಡದಲೇ ಆಡಳಿತಾಧಿಕಾರಿ ಆಗಲಿ ಹಿಂದೆ ಇದ್ದಂಥ ಆಡಳಿತ ಮಾಡಿದವರಾಗಲಿ ಯಾವುದೇ ಅವರು ಕ್ರಿಯಾ ಯೋಜನೆ ಮಾಡಿರಲಿಲ್ಲ. ನಾನು ಬಂದ ನಂತರ ಈ ಇತರೆ ಸಮಾಜದವ್ರಿಗೆ ಇಬ್ರಿಗೂ ಕೊಡಬೇಕು ಅನ್ನೋ ಒಂದು ನಿರ್ಧಾರ ತಗೊಂಡು ಇವತ್ತು ನಾನು ಎಸ್ಸಿ ಎಸ್ಟಿ ಮತ್ತು ಇತರ ಸಮಾಜದ ಎಲ್ಲ ಬಡ ವಿದ್ಯಾರ್ಥಿಗಳಿಗೆ ಇವತ್ತು ನಾವು ಅವಶ್ಯಕತೆ ಇರೋಂಥವ್ರು ಯಾರು ನಮ್ಮ ನಗರಸಭೆಯಲ್ಲಿ ಅರ್ಜಿ ಹಾಕ್ತಾರೆ ಆ ಎಲ್ಲ ಮಕ್ಕಳಿಗೆ ಕೊಡಬೇಕು ಅನ್ನೋ ಒಂದು ನಿರ್ಧಾರದಿಂದ ಇವತ್ತು ಸುಮಾರು ಎಸ್ಸಿ ಮಕ್ಕಳು 94 ಜನ ಮಕ್ಕಳು, ಎಸ್ಟಿಯ 11 ಮಕ್ಕಳು, ಬಹುತೇಕ ಜನರಲ್ಲು ಸುಮಾರು ಒಂದು 200-300 ಮೇಲೆ ಬಂದಿದೆ. ಅವ್ರಿಗೂ ಈಗ ಇದ ನಂತರ ಅದು ಅವ್ರಿಗೂ ಅನುದಾನ ಕೊಡ್ತೀವಿ ನಾವು. ಈ ಅನುದಾನ ಏನಾಗಿದೆ, ಇದರಲ್ಲಿ 2 ಲಕ್ಷ ರೂಪಾಯಿ ಮಾತ್ರ ಕೊಡಬೇಕು ಅಂತ ಅಧಿಕಾರಿಗಳು ಅಂದರು. ಇಲ್ಲ, ಇದು ನಗರಸಭೆ ನಿಧಿಯಿಂದ ಕೊಡೋಣ, ಇದರಿಂದ ನಮ್ಮ ನಗರಸಭೆಗೆ ಯಾವುದೇ ಥರದ ಹೊರೆ ಆಗಲ್ಲ, ಇದು ಆ ವಿದ್ಯಾರ್ಥಿಗಳಿಗೆ ದಕ್ಕಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ನಗರಸಭೆ ಜೊತೆಯಲ್ಲಿ ನಗರಸಭೆ ನಿಧಿಯಿಂದ ನಾವು ಇವತ್ತು ಕೊಡ್ತಾಯಿದ್ದೀವಿ. ಇದು ಮುಂದೆ ಬರೋವರು ಯಾರು ಬರ್ತಾರೆ ಅವ್ರ ಹತ್ರ ದಯಮಾಡಿ ಅವ್ರಿಗೆ ಹೇಳ್ತಾರೆ ಅಂದರೆ ಮುಂದುವರಿಸ್ಕೊಂಡು ಹೋಗಲಿ. ಆಡಳಿತ ಅಧಿಕಾರಿ ಆಗಲಿ ಮತ್ತು ಯಾವುದೇ ಆಡಳಿತ ಅಧಿಕಾರಿ ಆಗಲಿ ಮತ್ತು ಯಾವುದೇ ಒಬ್ಬ ವ್ಯಕ್ತಿ ಆಗಲಿ ಇದು ಮುಂದುವರಿಸ್ಕೊಂಡು ಹೋಗಬೇಕು. ಇದು ಸಾರ್ವಜನಿಕರಿಗೆ ಅವಶ್ಯಕತೆ ಇದೆ. ಆದ್ದರಿಂದ ಕೊಡಬೇಕು, ಮಕ್ಕಳಿಗೆ ಬೆಳವಣಿಗೆ ನಾವು ಕೊಡಬೇಕು. ಅವರ ಒಂದು ಶ್ರೇಯಸ್ಸಿಗೆ ನಾವು ಒಳ್ಳೇದು ಬಯಸಬೇಕು ಅಂದರೆ ನಾವು ಅವ್ರಿಗೆ ಈ ಪ್ರೋತ್ಸಾಹಧನ ಕೊಟ್ಟು ಅವ್ರಿಗೆ ಮುಂದೆ ಒಳ್ಳೆಯ ವಿದ್ಯಾಭ್ಯಾಸ ಕಲಿಸ್ಕೊಡೋಕ್ಕೆ ನಾವು ಅವಕಾಶ ಮಾಡಿಕೊಡ್ಬೇಕು ಅಂತ ನಗರಸಭೆ ವತಿಯಿಂದ ನಾನು ಕೇಳ್ಕೊಳ್ತೇನೆ. ಮಗ ಬಂದು PhD ಮಾಡ್ತಾ ಇದ್ದಾನೆ, ಮಗಳು ಆಯುರ್ವೇದಿಕ್ ಮಾಡ್ತಾ ಇದ್ದಾಳೆ BAMS.
ಅವ್ರಿಗೆ ಪ್ರೋತ್ಸಾಹಧನ ಬರುತ್ತೆ ಅಂತ ಹೇಳಿದರು. ನಾವು ಅಪ್ಲಿಕೇಶನ್ ಹಾಕಿದ್ವಿ, ಬಂದಿತ್ತೆ. ಪ್ರೋತ್ಸಾಹಧನ ಬಂದು 25,000 ಕೊಡ್ತಾರೆ. ಮಗನಿಗೆ PhD ಮಾಡ್ತಾರೋ ಮಗನಿಗೆ 25,000 ಕೊಟ್ಟಾರೆ. ಮಗಳು ಆಯುರ್ವೇದಿಕ್ ಮಾಡ್ತಿದ್ದಾಳೆ, ಅವಳಿಗೂ 25,000 ಕೊಟ್ಟಿದ್ದಾರೆ. ಹಂಗಾಗಿ ನಾವು ನಗರಸಭೆಗೆ ತುಂಬ ಧನ್ಯವಾದಗಳು ಹೇಳ್ತಿದ್ದೀವಿ. ಅಧ್ಯಕ್ಷರ ಸರಿಗೆ ನಮ್ಮ ಕಡೆಯಿಂದ ತುಂಬ ಧನ್ಯವಾದಗಳು. ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಹಾಗೂ ನಗರಸಭೆ ಸಿಬ್ಬಂದಿ ಅಧಿಕಾರಿಗಳು ಹಾಜರಿದ್ದರು. ಮೊಹಮ್ಮದ್ ನಾಸೀರ್, ಪ್ರಜಾಶಕ್ತಿ ಟಿವಿ, ಅರಸೀಕೆರೆ.